Hi, ನಾನು Dr. Banshankaraya, HOD Department of Social Work. Today I am going to discuss about the skills and techniques of social work. ಇವತ್ತು ನಾನು ಸಮಾಜ ಕಾರ್ಯದ ಕೌಶಲ್ಯ ಮತ್ತು ತಂತ್ರಗಳ ಕುರಿತಾಗಿ ತಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. The social workers to practice in the field the very essentials, skills and techniques. So what is skill? Skill means it is an ability of the person to understand the situation and act towards that. ಕೌಶಲ್ಯಗಳೆಂದರೆ ಆ ವ್ಯಕ್ತಿಯು ಹೊಂದಿರುವಂತಹ ಒಂದು ಸಾಮರ್ಥ್ಯ, ಆತ ತಾನು ಕಾರ್ಯನಿರ್ವಹಿಸುವಂಥ ಕ್ಷೇತ್ರದಲ್ಲಿ ಸಮಯಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನ ಸಾಮರ್ಥ್ಯವನ್ನು ಬಳಸಿಕೊಂಡು ಹೇಗೆ ಅದನ್ನು ಎದುರಿಸ್ತಾನೆ ಅನ್ನುವಂಥದ್ದು ಅದು ಕೌಶಲ್ಯ ಆಗಿರುತ್ತೆ. ಹಾಗಾಗಿ ಯಾವೆಲ್ಲ ಅವಶ್ಯಕ ಕೌಶಲ್ಯಗಳನ್ನು ಒಬ್ಬ ಸಮಾಜ ಕಾರ್ಯಕರ್ತರು ಹೊಂದಿರಬೇಕು ಮತ್ತು ಯಾವೆಲ್ಲ ತಂತ್ರಗಳನ್ನು ಆತ ಬಳಸಬೇಕಾಗುತ್ತೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ವ್ಯಕ್ತಿಗಳೊಂದಿಗೆ ಜನರೊಂದಿಗೆ ಕೆಲಸ ಮಾಡುವಾಗ ಆತ ಕೌಶಲ್ಯ ಮತ್ತು ತಂತ್ರಗಳನ್ನು ಬೆಳೆಸ್ಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾದರೆ ಯಾವುವು ಅನ್ನುವಂಥದ್ದನ್ನು ನೋಡೋದಾದರೆ, ಮೊದಲನೇದು ಈ ಒಂದು ಚಿತ್ರದಲ್ಲಿ ಏನು ಕಾಣಿಸುತ್ತೆ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡೋದಾದರೆ, to look into this picture, we come to know that the individuals are empathizing each other. It means the social workers need the skill of empathy. Empathy means the emotional involvement of the other's situation and understanding the persons on their situation. ಇಲ್ಲಿ ಸಹಾನುಭೂತಿ ಅಂತ ಕರಿತೀವಿ ನಾವು. ಇಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ವ್ಯಕ್ತಿಗಳು ಹೇಗೆ ದುಃಖ, ಖುಷಿ, ಸಂತೋಷ, ಸಾಂತ್ವನದಲ್ಲಿ ಒಬ್ಬರನ್ನೊಬ್ಬರು ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಎಂಪತಿ ಮೀನ್ಸ್ ದ ಸೋಷಿಯಲ್ ವರ್ಕರ್ ಹ್ಯಾಸ್ ಟು ಐಡೆಂಟಿಫೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಅದರ್ ಪರ್ಸನ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಿ ಹ್ಯಾಸ್ ಟು ಥಿಂಕ್ on the other person's point of view. That is called empathy. And also NASW, National Association of Social Work, also defines empathy means the person need to perceive and understand experience of the emotional state of other persons. ಇಲ್ಲಿ ಸಹಾನುಭೂತಿ ಎಂದರೆ ಅವರ ದೃಷ್ಟಿಕೋನದಲ್ಲಿ ವ್ಯಕ್ತಿ ಹೊಂದಿರುವಂತಹ ಒಂದು ಆತನ ಅನುಭವಗಳು ಮತ್ತು ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುತ್ತೆ. ಹಾಗೆ ನ್ಯಾಷನಲ್ ಸೋಷಿಯಲ್ ವರ್ಕರ್ ಅವರು ಕೂಡ ಏನು ಮಾಡ್ತಾರೆ, ಸಹಾನುಭೂತಿ ಅಂದರೆ ಏನು ಅನ್ನುವಂಥದ್ದನ್ನು ಕೆಲವು ಡಿಫೈನ್ ಮಾಡ್ತಾರೆ. ಎದುರಿನ ವ್ಯಕ್ತಿ ಆತನ ವಿಚಾರಗಳು ಮತ್ತು ಆತನ ಭಾವನಾತ್ಮಕ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾನು ಅದನ್ನು ಅರ್ಥೈಸಿಕೊಳ್ಳುವಂಥದ್ದು, ಅನುಭವಿಸೋದು ಮತ್ತು ಅದಕ್ಕೆ ಪ್ರತಿಸ್ಪಂದಿಸುವುದಕ್ಕೆ ನಾವು ಸಹಾನುಭೂತಿ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಸ್ಟೆಪ್ಪಿಂಗ್ ಇನ್ ಟು ಸಮ್ ಒನ್ಸ್ ಎಲ್ ಶೂಸ್ ಆ್ಯಂಡ್ ರಿಕಗ್ನೈಸಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಆರ್ ಪರ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಬೇರೆಯವರ ಜಾಗದಲ್ಲಿ ನಿಂತು ಅದನ್ನು ಅನುಭವಿಸೋದಕ್ಕೆ ನಾವು ಎಂಪತಿ ಅಥವಾ ಸಹಾನುಭೂತಿ ಅಂತ ಕರಿತೀವಿ. ಯಾಕಂದರೆ ನಾವು ಉದಾಹರಣೆಗೆ ಹೇಳೋದಾದರೆ, ಯಾವುದೋ ಒಂದು ಜಾಗದಲ್ಲಿ ನಾವು ನಿಂತಾಗ ಅಲ್ಲಿ ನನಗೆ ಇರುವೆ ಕಸ್ತಾ ಇದೆ ಅಂತ ನಾನು ಹೇಳ್ತೇನೆ, ಇಲ್ಲ ಅಲ್ಲಿ ಇರುವೆ ಏನೂ ಇಲ್ಲ ಅಂತ ಹೇಳ್ತೀವಿ. ಸೊ ಆ ಜಾಗದಾಗ ಹೋಗಿ ನಿಂತಾಗ ನನಗೆ ಗೊತ್ತಾಗುತ್ತೆ ಅಲ್ಲಿ ಇರುವೆ ಕಸ್ತಾ ಇದೆ. ಸೊ ಅದು ಹೇಗೆ ಅದನ್ನು ಕಸ್ತಾ ಇದೆ ಅನ್ನುವಂಥದ್ದನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗೆ ಇದನ್ನು ನಾನು ಆ ಜಾಗದಲ್ಲಿ ಹೋಗ್ದೇನೆ, ಆ ಜಾಗದಲ್ಲಿ ನಿಂತ ಹಾಗೆ ಅನುಭವಿಸಿ ಆ ಥರ ಅವರ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಾವು ಸಹಾನುಭೂತಿ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಇದು ಇದ್ದಾಗ, ಸಹಾನುಭೂತಿ ಇದ್ದಾಗ ನಮ್ಮಲ್ಲಿ ಬರ್ತಕ್ಕಂಥ ಅರ್ಥಿ ಅಥವಾ ಕ್ಲೈಂಟ್ಗಳನ್ನು ಉತ್ತಮವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಮತ್ತು ಉತ್ತಮವಾದ ಬಾಂಧವ್ಯವನ್ನು ವೃದ್ಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಮಾಜ ಕಾರ್ಯಕರ್ತರು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೌಶಲ್ಯ ಯಾವುದು ಅಂದರೆ ಅದು ಸಹಾನುಭೂತಿ. ಅದನ್ನು ಆತ ಅಳವಡಿಸಿಕೊಂಡಲ್ಲಿ ಅರ್ಥಿಯ ಜೊತೆಯಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ, ಸಮಾಜ ಜೊತೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಂಪತಿ ಈಸ್ ಅ ವೆರಿ ಇಂಪಾರ್ಟೆಂಟ್ ವೈಟಲ್ ಸ್ಕಿಲ್
it helps the social worker to understand and determine the needs of the client. Based on that, he may give the services to the client, and it is a unique experience to social workers. The next skill is, look into this picture, you come to know that transferring the information one person to another person, or ideas transforming to another person. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವಿಚಾರಗಳು ವಿನಿಮಯವಾಗ್ತಾ ಇದ್ದಾವೆ ಅಂದರೆ ಇದೇನು ಅಂದರೆ ಸಂವಹನ, ಕಮ್ಯುನಿಕೇಷನ್ ಸ್ಕಿಲ್ is very important, right? The information we are going to transfer one person to another person, or exchanging the ideas of one person to another person, through that understanding the persons. In communication there is a purposeful expressions of the ideas or sharing the ideas. ಉದ್ದೇಶಪೂರ್ವಕವಾಗಿ ನಾವು ನಮ್ಮ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ತೀವಿ, ಭಾವನೆಗಳನ್ನು ಹಂಚಿಕೊಳ್ತೀವಿ. ಆಗ ಅಲ್ಲೇನಾಗುತ್ತೆ, ಅರ್ಥಪೂರ್ಣವಾದ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಸಂವಹನ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಎದುರಿನ ವ್ಯಕ್ತಿಯನ್ನು ನಾನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸಂವಹನದಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ದೇರ್ ಆರ್ 2 types ಆಫ್ ಕಮ್ಯುನಿಕೇಷನ್. ಒನ್ ಈಸ್ ವರ್ಬಲ್, ಅನದರ್ ಒನ್ ಈಸ್ ನಾನ್ ವರ್ಬಲ್. ಮೌಖಿಕ ಮತ್ತು ಅಮೌಖಿಕ ಸಂವಹನ ಅಂತ ಎರಡು ಪ್ರಕಾರಗಳನ್ನು ನೋಡ್ತೀವಿ ಅನ್ನುವಂಥದ್ದು. ವರ್ಬಲ್ ಮೀನ್ಸ್ it is a sound or in a written words, right? Through that I am going to convey the message to one person to another persons. Non-verbal means it is a sign language. Through the sign or body language I am going to be understand what other persons are conveying the messages. In that way, the both communication methods social workers need to be developed. The most important skill of the social worker. It is duty to social workers advocate the clients. If you want to advocate the clients, you need to understand the needs of the client. If you want to understand the needs of the client, there is a very necessary skill needed, that is communication, right? So appropriate communication is very important for the understanding the persons. ಅರ್ಥಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಸಂವಹನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕೌಶಲ್ಯ ಆಗಿರುತ್ತೆ. ಯಾವುದೇ ಒಂದು ಅಡೆತಡೆಗಳಿಲ್ಲದೆ ವ್ಯಕ್ತಿಯನ್ನು ನಾನು ಅರ್ಥೈಸ್ಕೊಳ್ಳಿಕ್ಕೆ ಸಂವಹನ ಅತ್ಯಂತ ಪರಿಣಾಮಕಾರಿಯಾಗಿರುವಂಥ ಒಂದು ಕೌಶಲ್ಯ ಅಂತ ನಾವು ಭಾವಿಸಬೇಕು. ಥರ್ಡ್ skill is or technique, that is organization. Look at the picture. All files are organized, all information organized in one table, right? Some materials are organized in the box, right? Then only it looks systematic and make helpful to the others. So what is organization skill? How we need to organize? Social workers are always busy schedules, and he or she have a wide range of responsibilities. In that way, he need to understand the client and he has to provide the services to the client. How it is possible? The only skill is organize all the situations in a systematic way. Like documentation, reporting, billing, collaboration, and many clients are coming and we need to collaborate with any other organizations. It all has to be done with only organizing skill. ಸಮಾಜ ಕಾರ್ಯಕರ್ತರಿಗೆ ಇರುವಂತಹ ಅತ್ಯಂತ ಪ್ರಮುಖವಾದ ಇನ್ನೊಂದು ಕೌಶಲ್ಯ ಏನಂದರೆ ಸಂಘಟನೆ ಅನ್ನುವಂಥದ್ದು. ಯಾಕಂದರೆ ಸಮಾಜ ಕಾರ್ಯಕರ್ತರು ಬಹಳ ಒಂದು ಬ್ಯುಸಿಯಾಗಿರುವಂತಹ ಒಂದು ಶೆಡ್ಯೂಲಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ ಅನೇಕ ರೀತಿಯ ವಿಶಾಲವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಗಳನ್ನು ಅವರು ಹೊಂದಿರ್ತಾರೆ. ಸೊ ಆ ಜವಾಬ್ದಾರಿಗಳ ಜೊತೆಯಲ್ಲಿ ಅರ್ಥಿಯನ್ನು ಅರ್ಥೈಸಿಕೊಳ್ಳುವಂಥದ್ದು, ಅರ್ಥಿಗೆ ಪರಿಹಾರಗಳನ್ನು ಕೊಡುವುದರ ಜೊತೆಗೆ
ದಾಖಲೆಗಳನ್ನು ನಿರ್ವಹಿಸುವಂಥದ್ದು, ದಾಖಲಾತಿಗಳನ್ನು ತೆಗೆದುಕೊಳ್ಳುವಂಥದ್ದು, ಬೇರೆ ಒಂದು ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಹೊಂದುವಂಥದ್ದು, ಹೀಗೆ ಹಲವಾರು ಜವಾಬ್ದಾರಿಗಳನ್ನು ಆತ ನಿರ್ವಹಿಸಬೇಕಾದ್ರೆ ಆತನಿಗೆ ಸಂಘಟನಾತ್ಮಕ ಕೌಶಲ್ಯವಿದ್ದಾಗ ಮಾತ್ರ ಅವೆಲ್ಲವುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ರೈಟ್. ಸೊ ಹಾಗಾಗಿ ಜೊತೆಗೆ ಆರ್ತಿಯ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೂ ಕೂಡ ಆರ್ತಿಯ ಅವಶ್ಯಕತೆಗಳನ್ನು, ಆದ್ಯತೆಗಳನ್ನು ಕೊಟ್ಟು ಅದನ್ನು ವ್ಯವಸ್ಥಿತವಾಗಿ ಆತ ಮ್ಯಾನೇಜ್ ಮಾಡಬೇಕಾದ್ರೆ ಆರ್ಗನೈಸಿಂಗ್ ಸ್ಕಿಲ್ ಆತನಿಗೆ ಬೇಕಾಗುತ್ತೆ. ಒಂದು ವೇಳೆ ಆತನಿಗೆ ಸಮಯ ನಿರ್ವಹಣೆ ಮಾಡುವಂಥದ್ರಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಏನಾದರೂ ತೊಂದರೆಗಳಾಗ್ತಾ ಇದೆ ಅಂತಂದರೆ ಅದು ಡಿಸ್ಆರ್ಗನೈಸ್ ಆಗೋಗುತ್ತೆ. ಸೊ ಅಲ್ಲಿ ಆರ್ತಿಯ ಸಮಸ್ಯೆ ಪರಿಹರಿಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಮಾಜ ಕಾರ್ಯಕರ್ತರಿಗೆ ಸಂಘಟನಾತ್ಮಕ ಕೌಶಲ್ಯ ಇರಬೇಕಾಗಿರುವಂಥದ್ದು, ಮತ್ತು ಆ ತಂತ್ರಗಾರಿಕೆ ಇದ್ದಾಗ ಮಾತ್ರ ಹೇಗೆ ನಾನು ಒಂದು ಸಂಘಟನಾತ್ಮಕವಾಗಿ ಜನರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಕ್ರಿಟಿಕಲ್ ಥಿಂಕಿಂಗ್. ರೈಟ್. So critical thinking is also very important skill for the social worker, because he need to analyze the client's information who has gathered for the solving the problem with the unbiased observation. Alright. So the social worker has to develop the ability of critical thinking, and he must able to evaluate objectively each case and information through observation and interviews he has collected. It has to be evaluated, then he come to conclusion. Thinking critically and without prejudice. Right. When he has to think critically, he should be in a prejudiced mind. It enables the social work come affirm decisions and identify best resources and provide the beautiful plan to the clients, and it may helpful to the client. ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂತಹ ಒಂದು ಕೌಶಲ್ಯ ಸಮಾಜ ಕಾರ್ಯಕರ್ತರಿಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಸೊ ಈ ಕೌಶಲ್ಯ ಅರ್ಥಿಯನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಮತ್ತು ಅರ್ಥಿಯನ್ನು ಹೇಗೆ ಅವಲೋಕನ ಮಾಡಬೇಕು, ಆತನ ತೊಂದರೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ವಿವರವಾಗಿ ಆತ ಕಲೆ ಹಾಕಿರ್ತಕ್ಕಂಥ ಮಾಹಿತಿಯನ್ನು ಹೇಗೆ ಸಂಗ್ರಹಿಸ್ಕೊಳ್ತಾನೆ, ಹೇಗೆ ಅದನ್ನು ವಿಶ್ಲೇಷಣೆ ಮಾಡ್ತಾನೆ ಅನ್ನೋದರ ಮೇಲೆ ನಿಂತಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಆತ ಸಂಶೋಧನೆಗಳ ಮೂಲಕ, ಸಂದರ್ಶನ, ಅವಲೋಕನದ ಮೂಲಕ ಕಲೆ ಹಾಕಿರ್ತಕ್ಕಂಥ ಮಾಹಿತಿಯನ್ನು ವಸ್ತುನಿಷ್ಠವಾಗಿ ಆತ ಮೌಲ್ಯಮಾಪನ ಮಾಡಿದಾಗ ಮಾತ್ರ ಆ ಒಂದು ವಿಷಯ ವಸ್ತು ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆತ ತಾರ್ಕಿಕ ಚಿಂತನೆಯನ್ನು ಮಾಡಬೇಕಾದಾಗ ಅಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತನಾಗದೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ಸಮಾಜ ಕಾರ್ಯಕರ್ತ ಉತ್ತಮವಾದ ಸಂಪನ್ಮೂಲಗಳನ್ನು ಗುರುತಿಸಲಿಕ್ಕೆ ಮತ್ತು ಅರ್ಥಿಗೆ ಉಪಯುಕ್ತವಾದ ಯೋಜನೆಯನ್ನು ರೂಪಿಸಿ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇನ್ ಸೋಷಿಯಲ್ ವರ್ಕ್. So looking this picture, you come to know that the lady is listening actively. So it means the next skill is active listening. ನಮ್ಮ ಒಂದು ಐದನೇ ಒಂದು ಕೌಶಲ್ಯ ಏನಂತಂದರೆ ಕ್ರಿಯಾತ್ಮಕವಾಗಿ ಆಲಿಸುವುದು ಅನ್ನುವಂಥದ್ದು. ಆಲಿಸುವಿಕೆ ಬಹಳ ಪ್ರಮುಖವಾಗಿರುವಂತಹ ಕೌಶಲ್ಯ. ಅದರಲ್ಲಿ ಕ್ರಿಯಾತ್ಮಕವಾಗಿ ನಾನು ಆಲಿಸಬೇಕು ಅನ್ನುವಂಥ. ಯಾಕಂದರೆ ಯಾವುದೇ ಒಂದು ವಿಷಯವನ್ನು ನಾವು ಸಹಜವಾಗಿ ಕೇಳ್ತೀವಿ. ನಾವು ರಸ್ತೆ ಮೇಲೆ ಹೋಗ್ಬೇಕಾದ್ರೂ ಅನೇಕ ವಿಷಯಗಳು ನಮ್ಮ ಕಿವಿ ಬೀಳ್ತೇವೆ, ಹಾಗೆ ಕೇಳ್ತೇವೆ, ಹಾಗೆ ಬಿಟ್ಟು ಹೋಗ್ತೇವೆ. ಆದರೆ ಆಲಿಸುವಿಕೆ ಅಂದರೆ ಅದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಕೊಂಡು ಗಮನ ಹರಿಸಿ ವಿಷಯವನ್ನು ಕೇಂದ್ರೀಕರಿಸಿಕೊಂಡು ನಾನು ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಆಲಿಸುವಿಕೆ ಅಂತ ಕರಿತೀವಿ ಅನ್ನುವಂಥದ್ದು. Therefore, active listening is a necessary for the social workers to understand and identify clients' needs. So, if you are not listening properly what client is saying, you could not understand and you could not identify the exact needs of the client. So, it is very necessary for the social worker. Listening carefully and means concentrating, asking the right questions, and utilizing the techniques such as paraphrasing and summarizing also helps to social workers. Right? Always
while doing the communication, you need to be listen carefully with concentrate, and questions has to be asked in a proper manner, and right questions only, which information exactly you need. In that way we have to ask the question and use the technique of the summarizing of the information. ಸೊ ಈ ನಾನು ಅರ್ಥಿಯ ಒಂದು ಜೊತೆ ಸಂವಹನ ಮಾಡುವಾಗ ಬಹಳ ಜಾಗರೂಕತೆಯಿಂದ ನಾನು ಆತ ಹೇಳುವಂಥ ವಿಷಯಗಳನ್ನು ಏನು ಮಾಡಬೇಕಾಗುತ್ತೆ, ಆಲಿಸಬೇಕಾಗುತ್ತೆ, ಗಮನ ಹರಿಸಬೇಕಾಗುತ್ತೆ, ಮತ್ತು ಉಪಯುಕ್ತವಾದಂತಹ ಪ್ರಶ್ನೆಗಳನ್ನು ಮಾತ್ರ ಆತನಿಗೆ ಕೇಳಬೇಕು. ನನಗೆ ಯಾವ ಮಾಹಿತಿ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಕೇಳೋದ್ರಿಂದ ನನಗೆ ಉಪಯುಕ್ತವಾದ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ್ಯಕ್ಟಿವ್ ಲಿಸನಿಂಗ್, ಕ್ರಿಯಾತ್ಮಕ ಕೌಶಲ್ಯ is a very important skill for the social work. Next one is self-care, physical, emotional, social and spiritual. In all the way the person means the case worker, no, social workers need to be self-care. That skill he has to be adopted. What is self-care? In working with the clients, social workers also sometimes have an emotional stretch, and social work always demands the stressful situations. So it is important to engage in activities that help to maintain healthy work-life balance. Social worker also need to be maintain the healthy work-life balance. Then only he could help to the ಕ್ಲೈಂಟ್. ಸಮಾಜ ಕಾರ್ಯಕರ್ತರಿಗೆ ಸ್ವ ಆರೈಕೆ ಕೂಡ ಅತ್ಯಂತ ಬಹುಮುಖ್ಯವಾಗಿದೆ. ಯಾಕಂದರೆ ಸಮಾಜ ಕಾರ್ಯ ಅನ್ನುವಂಥದ್ದು ಅನೇಕ ಜನರ ಭಾವನೆಗಳ ಜೊತೆಗೆ ಸ್ಪಂದಿಸೋದಾಗಿರೋದ್ರಿಂದ ಇದು ಕೆಲವೊಮ್ಮೆ ಅವರಿಗೆ ಭಾವನಾತ್ಮಕ ಒತ್ತಡವನ್ನು ತರುವಂತಹ ಒಂದು ಸಂಭವನೀಯತೆಗಳಿರ್ತವೆ. ಹಾಗಾಗಿ ಆತ ಯಾವಾಗಲೂ ಒಂದು ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮವಾದ ಆರೋಗ್ಯಕರವಾದಂತಹ ಕಾರ್ಯ ಮತ್ತು ಜೀವನವನ್ನು ಎರಡನ್ನೂ ಕೂಡ ಏನು ಮಾಡಬೇಕಾತ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೆಲ್ಫ್ ಕೇರ್ ರೆಫರ್ಸ್ ಟು ಪ್ರಾಕ್ಟೀಸಸ್ ದಟ್ ಹೆಲ್ಪ್ ಟು ರೆಡ್ಯೂಸ್ ಸ್ಟ್ರೆಸ್ ಆ್ಯಂಡ್ ಇಂಪ್ರೂವ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ರೈಟ್, ನೀವು ನಿಮ್ಮನ್ನು ಆರೈಕೆ ಮಾಡಿಕೊಳ್ಳೋದು ಅಂದರೆ ಏನು ಅಂತಂದರೆ, ನೀವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಮತ್ತು ನಿಮ್ಮ ಆರೋಗ್ಯ ಮತ್ತು ಉತ್ತಮವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ನಾವು ಸ್ವ ಆರೈಕೆ ಅಂತ ಕರಿತೀವಿ. ಇದು ಏನನ್ನ ಸೂಚಿಸ್ತದೆ ಅಂತಂದರೆ, ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಬರ್ನ್ಔಟ್ ಆಗದ ಹಾಗೆ ತಡೆಗಟ್ಟುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನ ಸುಸ್ಥಿರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವರ್ಕ್ ಆ್ಯಂಡ್ ಲೈಫ್ ಎರಡು, ಜೀವನ ಮತ್ತು ಕೆಲಸ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಸಮಾಜ ಕಾರ್ಯಕರ್ತರಿಗೆ ಇರಬೇಕಾಗಿರುವಂಥ ಅತ್ಯಂತ ಪ್ರಮುಖವಾದ ಕೌಶಲ್ಯ ಆಗಿದೆ. If the social workers not made a self-care, make a conflict with his career. So if he is following the self-care properly, he should have to maintain sustainable career in their life. So next skill is cultural competence. So in society it is a very diverse of persons we are seeing. Diversity of peoples, we come to know that. Being a social worker, he need to know and understand the cultures of the society where he is working. Right? So and he always respect and responsive to the cultural beliefs and practices of the clients or community, and he should have a must knowledge about the and respect of their clients cultural backgrounds, right? And he has to be necessary knowledge and skills, values enhance for the developing cultural competence. ಸಮಾಜ ಕಾರ್ಯಕರ್ತರಿಗೆ ಸಾಂಸ್ಕೃತಿಕವಾದಂತಹ ಒಂದು ಸಾಮರ್ಥ್ಯ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು.
ಅರ್ಥಿಯ ಜೊತೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಆತ ಅರ್ಥಿ ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ಅಭ್ಯಾಸಗಳೇನಿದಾವೆ ಅವುಗಳ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರಬೇಕು. ಜೊತೆಗೆ ಅದರ ಬಗ್ಗೆ ಆಯಾ ಸಂಸ್ಕೃತಿ ಬಗ್ಗೆ ಮತ್ತು ಅವರ ನಂಬಿಕೆಗಳು ಅಭ್ಯಾಸಗಳ ಬಗ್ಗೆ ಆತ ಗೌರವಪೂರ್ವಕವಾಗಿ ನಡೆದುಕೊಳ್ಬೇಕಾಗುತ್ತೆ. ಸೊ ಅದರಿಂದ ಆತ ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹತ್ರ ಬರ್ತಕ್ಕಂತಹ ಅನೇಕ ಅರ್ಥಿಗಳು ಬೇರೆ 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 ರೀತಿಯಾಗಿರ್ತಕ್ಕಂಥ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದಾಗಿರ್ತದೆ. ಅವರ ಬಣ್ಣ ಇರ್ಬೋದು, ಅವರ ಲಿಂಗ ಇರ್ಬೋದು, ಅವರ ವರ್ಗ ಇರ್ಬೋದು, ಪ್ರತಿಯೊಂದು ಅವರ ಧರ್ಮ ಇರ್ಬೋದು, ಅನೇಕ ನ್ಯೂನತೆಗಳಿಂದ ಅವರು ಕೂಡಿರುವಾಗ ಅವರ ವೇಷಭೂಷಣಗಳಿರ್ಬೋದು, ಇವೆಲ್ಲವೂ ಕೂಡ ಏನಾಗಿರುತ್ತದೆ, ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುತ್ತದೆ. ಆ ಎಲ್ಲ ಸಾಂಸ್ಕೃತಿಕ ಹಿನ್ನೆಲೆಯ ಕುರಿತಾದ ಜ್ಞಾನವನ್ನು ಹೊಂದಿರಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅಗೌರವ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಡ್ಕೊಳ್ಬಾರ್ದು. ಸೊ ನಾವು ಅವರನ್ನು ಗೌರವಪೂರ್ವಕವಾಗಿ ಕಾಣಬೇಕು ಅನ್ನುವಂಥದ್ದು. ಮತ್ತು ನಾನ್ ಜಡ್ಜ್ಮೆಂಟಲ್ ಅಟಿಟ್ಯೂಡನ್ನು ಹೊಂದಿರಬೇಕು. ಯಾವುದೋ ಒಬ್ಬ ಅರ್ಥಿ ನನ್ನ ಹತ್ರ ಬಂದಾಗ ಆ ಅರ್ಥಿಯನ್ನು ನೋಡಿದ ತಕ್ಷಣ ಅವರು ಹೀಗೆ ಅಂತ ಭಾವಿಸಿದ್ದೇನೆ, ಅವರು ಹೊಂದಿರುವಂತಹ ವೈವಿಧ್ಯತೆಯನ್ನು ಗೌರವಿಸುವಂಥದ್ದು. ಅವರು ತೊಟ್ಟಿರುವಂತಹ ಒಂದು ಬಟ್ಟೆ ಏನಿರುತ್ತದೆ ಅದು ಅವರ ಸಾಂಸ್ಕೃತಿಕ ಒಂದು ಪ್ರತಿಬಿಂಬವಾಗಿರುತ್ತದೆ. ಆ ಬಟ್ಟೆ ನೋಡಿ ವ್ಯಕ್ತಿಯನ್ನು ನಾವು ಅಳತೆ ಮಾಡದೆ ಆ ವ್ಯಕ್ತಿಯ ಹೊಂದಿರುವಂತಹ ಒಂದು ಅಂಶಗಳನ್ನು ನಾನು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ನ ನಾನೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಹಾಗೆ ಅವುಗಳನ್ನು ಗೌರವಿಸುವುದನ್ನು ಕಲಿಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಸ್ಕಿಲ್ that is patience. So look at that picture. The fisherman is trying to catch the fish in a sea. So how much patience he need, right? So for one fish he has to be stand while he catch the fish. At the same way, social workers needs patience working with the client. ಆ ಚಿತ್ರದಲ್ಲಿ ನೋಡಿದರೆ ನಿಮಗೆ ಅನಿಸುತ್ತೆ ಸಮಾಜ ಕಾರ್ಯಕರ್ತರಿಗೆ ಯಾಕೆ ತಾಳ್ಮೆ ಬೇಕು ಅನ್ನೋದು. ಒಬ್ಬ ಮೀನುಗಾರ ಮೀನನ್ನು ಹಿಡಿಲಿಕ್ಕೆ ಹೇಗೆ ಗಾಳ ಹಾಕಿ ನಿಂತಿದ್ದಾನೆ, ಆತ ಗಾಳ ಹಾಕಿ ಸುಮಾರು ಸಮಯ ಆತ ಅಲ್ಲಿ ಅದಕ್ಕೆ ಕಾಯಬೇಕಾಗುತ್ತೆ, ಮೀನು ಸಿಗೋವರೆಗೂ, ರೈಟ್? ಅದು ಹೇಗೆ ಭಾರ ಆಗುತ್ತೆ ಅಲ್ಲಿವರೆಗೂ ಆತ ಕಾಯಬೇಕಾಗುತ್ತೆ. ತಾಳ್ಮೆಯಿಂದ ಆತ ಅದನ್ನು ವೀಕ್ಷಿಸಬೇಕಾಗುತ್ತೆ. ಸೊ ಆ ಒಂದು ತಾಳ್ಮೆ ಇದ್ದಾಗ ಮಾತ್ರ ಮೀನು ಆತನ ಗಾಳಕ್ಕೆ ಬೀಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಸಮಾಜ ಕಾರ್ಯಕರ್ತರಿಗೂ ಮೀನುಗಾರನ ರೀತಿಯ ಒಂದು ತಾಳ್ಮೆ ಇರಬೇಕು ಅನ್ನುವಂಥದ್ದು. ಸೋಷಿಯಲ್ ವರ್ಕರ್ಸ್ ಆಲ್ಸೋ ನೀಡ್ ಅ ಇಂಪಾರ್ಟೆಂಟ್ ಸ್ಕಿಲ್, ದಟ್ ಈಸ್ ಪೇಷನ್ಸ್. Working with individuals, different type of problems encounter in the fields. The social workers need to have a patience to work in the complex cases. He need to longer period of time to make progress in the client and community development or group development. At the time he need patience. And it empowers the social workers to understand the client situation and avoid hasty decision making and frustration that can lead to costly errors and poor outcomes for the client. ಅರ್ಥಿಯನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಅರ್ಥಿಯ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವೊಮ್ಮೆ ಬಹಳಷ್ಟು ದೀರ್ಘವಾದ ಸಮಯವನ್ನು ತಗೊಳ್ಳುತ್ತೆ. ಮತ್ತು ಆತನ ಪ್ರಗತಿ, ಸಮುದಾಯ ಇರ್ಬೋದು, ಗುಂಪಿರ್ಬೋದು, ಅವುಗಳ ಪ್ರಗತಿಗೆ ಹೆಚ್ಚು ಸಮಯ ತಗೋಬೇಕಾಗುತ್ತೆ. ಏನಪ್ಪ ಇದು ಇಷ್ಟು ದಿವಸ ಆದರೂ ಸಮಸ್ಯೆ ಪರಿಹರಿಸ್ಲಿಕ್ಕೆ ಆಗ್ತಿಲ್ಲ, ಪ್ರಗತಿಯನ್ನು ಕಾಣಲಿಕ್ಕೆ ಆಗ್ತಿಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಅನ್ನುವಂತಹ ಒಂದು ಸ್ಥಿತಿಗೆ ಬರದೆ ತಾಳ್ಮೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ಇದು ಅರ್ಥಿಯನ್ನು ನಿಮ್ಮ ಅಲ್ಲಿ ಎಷ್ಟು ತಾಳ್ಮೆ ಇರುತ್ತೆ ಅಷ್ಟು ನೀವು ಅರ್ಥಿಯನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಮತ್ತು ಉತ್ತಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಯಾವುದೇ ಉದ್ವೇಗಗಳು, ಒತ್ತಡಗಳಿಲ್ಲದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೀವೇನಾದರೂ ಸಡನ್ ಆದ ನಿರ್ಧಾರಗಳನ್ನು
ತಾಳ್ಮೆಯನ್ನು ಕಳ್ಕೊಂಡದ್ದೇ ಆದಲ್ಲಿ ಅದು ಪುವರ್ ಔಟ್ಕಮ್ಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ದ ಸೋಷಿಯಲ್ ವರ್ಕರ್ಸ್ ನೀಡ್ ಟು ಬಿ ಹ್ಯಾವ್ ಅ ಪೇಷನ್ಸ್ ವಿತ್ ದಿ individuals or group or community. Next one is commitment. If you want to success in your life, you need to be committed towards your profession or your work. That is professional commitment. Social workers need to have a skill, that is commitment in their profession. Being successful in social work, it requires lifelong learning. Continuous learning is very important, and he must have a professional commitment, social work values and ethics, says continuously developing professional competence. He need to fulfill his mission. He have a necessary for commitment. ಸಮಾಜ ಕಾರ್ಯಕರ್ತರು ತನ್ನ ವೃತ್ತಿಗೆ ಬದ್ಧನಾಗಿರಬೇಕು, ಬದ್ಧತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು. ಸಮಾಜ ಕಾರ್ಯವು ನೀನು ಸಮಾಜ ಕಾರ್ಯದಲ್ಲಿ ನೀನು ಯಶಸ್ವಿಯನ್ನು ಕಾಣಬೇಕಾದರೆ ಜೀವನ ಪರ್ಯಂತ ಕಲಿಯುವಂಥದ್ದು ಸಾಕಷ್ಟು ಇರುತ್ತದೆ. ಹಾಗೆ ಸಮಾಜ ಕಾರ್ಯದ ಮೌಲ್ಯಗಳು ಮತ್ತು ನೀತಿಗಳು ಏನು ಹೇಳುತ್ತೆ ಅಂತಂದರೆ ವೃತ್ತಿಪರ ಬದ್ಧತೆಯನ್ನು ನೀನು ಹೊಂದಿರಬೇಕು ಅನ್ನುವಂಥದ್ದು ಹೇಳುತ್ತೆ. ನಿರಂತರವಾದ ಪ್ರಗತಿಯನ್ನು ನೀನು ವೃತ್ತಿಯಲ್ಲಿ ಹೊಂದಬೇಕಂದ್ರೆ ನಿನಗೆ ಆ ಸಾಮರ್ಥ್ಯ ಬರಬೇಕಂದ್ರೆ ವೃತ್ತಿಗೆ ನೀನು ಬದ್ಧನಾಗಿರಬೇಕು, ರೈಟ್. ಸೊ ಅಂದಾಗ ಮಾತ್ರ ನೀನು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನೀನು ಮಾಡುವ ಕೆಲಸದ ಬಗ್ಗೆ ನಿನಗೆ ಗೌರವ ಇರಬೇಕು ಮತ್ತು ಅದನ್ನು ಬದ್ಧತೆಯಿಂದ ನೀನು ಮಾಡುವಂಥದ್ದಾಗಿದ್ದರೆ ಮಾತ್ರ ನೀನು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ. ನಿನಗೆ ಸಮಯ ಸಿಕ್ಕಾಗ ನೀನು ಕೆಲಸವನ್ನು ನಿರ್ವಹಿಸ್ತೀಯ ಅಂತಂದರೆ ನಿನ್ನ ಜೀವನದಲ್ಲಿ ನೀನು ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿನ್ನ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ವೃತ್ತಿಯ ಜ್ಞಾನ, ಮೌಲ್ಯ, ನೈತಿಕತೆಗಳನ್ನು ನೀನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಸಮಾಜ ಕಾರ್ಯದ ಧ್ಯೇಯವನ್ನು ನಾನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇಟ್ ಎನ್ಹಾನ್ಸ್ ದ ಹ್ಯೂಮನ್ ವೆಲ್ ಬೀಯಿಂಗ್ ಆ್ಯಂಡ್ ಹೆಲ್ಪ್ ಮೀಟ್ ದ ಬೇಸಿಕ್ ಹ್ಯೂಮನ್ ನೀಡ್ಸ್ ಆಫ್ ಆಲ್ ಪೀಪಲ್. ಜನರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕು ಅನ್ನೋದಾದರೆ ನಾನು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬದ್ಧನಾಗಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಸಾಧ್ಯವಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್ advocacy towards the people. So what is advocacy? So who are in crisis situation or vulnerable people or oppressed people, the social workers need to be advocate towards the people providing social justice who are in the difficult circumstances. So promote social justice, social workers need to advocate for the client and communities for empowerment or providing social justice. Advocacy skill enables social workers to respect and argue for their clients, right? We need to respect the clients and as always argue for their clients to provide social justice. We need to connect with needs through available resources or opportunities, right? For vulnerable peoples or oppressed peoples. Advocacy ಅಂದರೆ ವಕಾಲತ್ತು ಅಂತ ಕರಿತೀವಿ. ವಕಾಲತ್ತು ಅಂದರೆ ಏನು ಅಂದರೆ ನಾವು ಕೋರ್ಟಲ್ಲಿ ಹೋಗಿ ವಾದ ಮಾಡುವುದಲ್ಲ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನನ್ನ ಬೇಕು ಬೇಡಿಕೆಗಳಿಗಾಗಿ ನಾನು ನನ್ನ ಕುಟುಂಬದ ಹಿರಿಯರೊಂದಿಗೆ ಅಥವಾ ತಂದೆ ತಾಯಿ ಅಣ್ಣನೊಂದಿಗೆ ನಾನು ವಾದವನ್ನು ಮಾಡ್ತೀನಿ, ನನಗೆ ಇದು ಬೇಕು ಅಂತ ಹೇಳಿ. ಅದು ನಾನು ಮಾಡ್ತಕ್ಕಂಥ ಸ್ವ ವಕಾಲತ್ತು. ಕೆಲವೊಮ್ಮೆ ನನ್ನ ಕುಟುಂಬದ ಸದಸ್ಯರ ಪರವಾಗಿಯೂ ಕೂಡ ನಾನು ನನ್ನ ಅಕ್ಕನ ಪರವಾಗಿ, ನನ್ನ ತಂಗಿಯ ಪರವಾಗಿ, ತಮ್ಮನ ಪರವಾಗಿ ಅಥವಾ ಅಣ್ಣನ ಪರವಾಗಿ ನಾನು ನನ್ನ ಪೇರೆಂಟ್ಸ್ಗೆ ಏನು ಮಾಡ್ತೀನಿ, ವಕಾಲತ್ತನ್ನು ಮಾಡಿ ಅವರಿಗೆ ಬೇಕಾಗಿರುವಂಥದ್ದನ್ನು ಕೊಡಿಸುವಂಥದ್ದು ಅಥವಾ ಅವರಿಗೆ ಸಿಗದೇ ಇರತಕ್ಕಂಥದ್ದನ್ನು ಕೊಡಿಸುವಂಥ ಪ್ರಯತ್ನವನ್ನು ಕುಟುಂಬಗಳಲ್ಲಿ ಮಾಡ್ತೇವೆ.
ಹಾಗೆ ಸಮಾಜ ಕಾರ್ಯಕರ್ತರು ಸಹ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸಲಿಕ್ಕೆ, ಸ್ಥಾಪಿಸಲಿಕ್ಕೆ ಮತ್ತು ಅರ್ಥಿ ಸಮುದಾಯಗಳಿಗೆ ಸ್ವಾವಲಂಬಿಗೊಳಿಸಲಿಕ್ಕೆ ನಾವು ವಕಾಲತ್ತನ್ನು ಮಾಡಬೇಕಾಗುತ್ತೆ. ಸಮಾಜ ಕಾರ್ಯಕರ್ತರು ಈ ವಕಾಲತ್ತು ಕೌಶಲ್ಯವನ್ನು ಹೊಂದಿರುವುದರಿಂದ ಅರ್ಥಿ ಏನಿದ್ದಾನೆ ಆತನ ಪರವಾಗಿ ನಾವು ವಾದವನ್ನು ಮಂಡನೆ ಮಾಡೋದು ಅಥವಾ ಅರ್ಥಿಯ ಪರವಾಗಿ ಅರ್ಥಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಸಂಪರ್ಕಿಸುವಂತಹ ಕೆಲಸ ಮಾಡ್ತೀವಿ. ಅಥವಾ ಆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಅಥವಾ ಸಮಸ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ನಾವು ಸೇವೆಗಳನ್ನು ಒದಗಿಸುವುದಕ್ಕೆ ನಾವು ವಕಾಲತ್ತುಗಾರಿಕೆ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸ್ಕಿಲ್ಸ್ ಮೇನ್ ಇಂಪಾರ್ಟೆಂಟ್ ಐ ಡಿಸ್ಕಸ್ಡ್ ವಿತ್ ಯು. ಕೆಲವೊಂದು ಪ್ರಮುಖ ಕೌಶಲ್ಯಗಳನ್ನು ಮಾತ್ರ ನಿಮ್ಮ ಜೊತೆಯೆಲ್ಲ ಚರ್ಚೆ ಮಾಡಿದರೆ, ಇನ್ನೂ ಅನೇಕ ಕೌಶಲ್ಯಗಳು ಸಮಾಜ ಕಾರ್ಯಕರ್ತರಿಗೆ ಅವಶ್ಯಕತೆ ಇದೆ. ಅದು ಹೋಗ್ತಾ ನಿಮಗೆ ಪ್ರಾಕ್ಟೀಸ್ ಮಾಡಿದಾಗ ತಿಳಿಲಿಕ್ಕೆ ಸಾಧ್ಯ ಇದೆ. ಮೇಜರ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಪುಟ್ ಯುವರ್ ಕ್ವೈರಿ ಇನ್ chat box, and please subscribe my channel for more important updates in social work, education and knowledge. Thank you very much.